ಕ್ಷಮಿಸಿ ಆಯಿತು. ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅವರು ಶ್ರಮ ಬಿದ್ದಿರೋದೇನು ಅನ್ನೋದನ್ನ ಕಲ್ತ್ಕೊಂಡೆ ಕಾಣಿಸ್ತೀನಿ. ತಮ್ಮನ ಆಕ್ಟಿಂಗ್ ಮಾಡಿ ಖುಷಿ ಆಯ್ತಾ? ಆ್ಯಕ್ಟಿಂಗ್ ಮುಂಚೆ ಗೊತ್ತಿದೆ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಸಪೋರ್ಟ್ ಏನು ಅಂತ ಕೇಳ್ಬೋದಾ ಸರ್? ನಮ್ಮ ಸಪೋರ್ಟ್ ಅವರಿಂದ ಎಲ್ಲದಕ್ಕೂ ಇದೆ. ಅವ್ರು ಏನೇನು ಮಾಡಿದ್ರೆ ಎಲ್ಲದಕ್ಕೂ ಸಪೋರ್ಟ್ ಇದೆ. ಯಾಕಂದರೆ ನಮ್ಮ ತಮ್ಮ ತಪ್ಪು ಮಾಡೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಅವ್ನು ಸಪೋರ್ಟ್, ಅವ್ನಿಗೆ ಏನು ಬೇಕು ಎಲ್ಲ ಸಪೋರ್ಟ್ ನಾವು ಮಾಡೋದು. ಸಿನಿಮಾ ನೋಡಿ ಏನಾದ್ರು ಸಿನಿಮಾ ಇನ್ನೂ ಏನಿಲ್ಲ ನೋಡಿ, ನೋಡಿದ್ರೆ ಫುಲ್ಲಾಗಿ ನೋಡಿಲ್ಲ ಸರ್. ಒಂದು ಶೋ ತೋರಿಸಿದಾರಲ್ಲ ಇಲ್ಲಿ, ಅದನ್ನ ನೋಡಿದ್ದೀವಿ ಅಷ್ಟೇ ಬೇಕು. ಹೆಂಗೆ ಅನಿಸ್ತು ಸಿನಿಮಾ, ಹೇಗೆ ಮಾಡಿದ್ದಾರೆ ಸರ್? ನಮ್ಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಆಡಿಯನ್ಸ್ ಆಗಿ ನಾನು ಅವನು ಗೊತ್ತಿದೆ, ವಾರದಲ್ಲೇ 3 ದಿವಸ ನಾನು ಪಿಕ್ಚರಲ್ಲೇ ಇರ್ತೀನಿ. ಯಾವ ಫಿಲಮ್ ಇದ್ರು ನಾನು 3 ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ. ಕರೆಕ್ಟ್ ವ್ಯೂವರ್ ನೀವೇ ಹೇಳ್ಬೇಕು. ಕರೆಕ್ಟಾಗಿ ಹೇಳಿ, ನೋಡಿದಾಗ ನೀವು ಮೂವಿ ನೋಡಿದಾಗ ಸರ್ ಆಡಿಯನ್ಸ್ ಸ್ವಲ್ಪ ಚೆನ್ನಾಗಿದೆ. ಆಡಿಯನ್ಸ್ ಇಷ್ಟ ಆಗೋದು ಆಡಿಯನ್ಸ್. ಆ್ಯಕ್ಟಿಂಗ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷನ್ ಇದೆ. ಒಳ್ಳೆ ವಿಚಾರ ಅಂದ್ರೆ ಆಟೋ ಡ್ರೈವರ್ನು ಏನು ಮಾಡ್ತಾರೆ, ಏನು ಸಾಧನೆ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ತಂಗಿ ಏನ್ ಹೇಳಿ ಬನ್ನಿ, ಕವಿತಾ ಮೇಡಮ್ ಬನ್ನಿ. ಮಾತ್ರ ನೋಡ್ತಾ ಇದ್ದೆ, ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ. ಇವಾಗ ಕನ್ನಡನೂ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸು ನೋಡಿದ್ದೀನಿ. ಹಂಗೆ ನೋಡೋದಂದ್ರೆ ನನ್ನ ತಮ್ಮ ಇಷ್ಟೆಲ್ಲ ಮಾಡ್ತಾನ ಅಂತ ಸಖತ್ ಆಶ್ಚರ್ಯ ಆಯಿತು. ಯಾಕಂದ್ರೆ ಅವನಿಗೆ ನಾನೇ ಯಾವಾಗಲೂ ನಿನ್ಕಿನ್ನ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಸ್ತಿ ಅವ್ನಿಗೆ ಕಾಲೆಳಿತಾ ಇದ್ದಿದ್ದು. ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಮೊನ್ನೆ ಒಂದು ಮೂವಿ ತೋರಿಸಿದಾಗ ಇಷ್ಟೆಲ್ಲ ಮಾಡ್ಬಂದ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗಲೂ ಅಷ್ಟೇ ನೋಡಿ ತುಂಬ ಖುಷಿ ಆಗ್ತದೆ. ನಮ್ಮ ಜನ ಕೈ ಬಿಡಲ್ಲ, ಕಾಪಾಡ್ತಾರೆ ಅಂತ ನಂಬಿದ್ದೀವಿ. ಸರ್, ಆಸ್ ಅ ಆಡಿಯನ್ ಆಗಿ ಒಂದು ಫಿಲಮಲ್ಲಿ ಏನೆಲ್ಲ ಬೇಕು, ಕಾಮಿಡಿ ಬೇಕು, ಆಮೇಲೆ ಅವರು ಹೇಗೆ ಡೈರೆಕ್ಟ್ ಮಾಡಿದ್ದಾರೆ ಅದು ಬೇಕು, ಸಾಂಗ್ಸ್ ಬೇಕು, ಆ್ಯಂಡ್ ಏನು ಎಮೋಷನ್ಸ್ ಬೇಕು. ಸೊ ಎಲ್ಲ ರೀತಿಯಿಂದನೂ ಎಂಟರ್ಟೈನಿಂಗ್ ಆಗಿದೆ. ನಮ್ಮ ಜನ ಇಷ್ಟಪಡ್ತಾರೆ. ಒಂದು ಫ್ರೇಮಲ್ಲಿ ಫೋಟೋ ತಗೊಳ್ಳೋಣ ಬನ್ನಿ. ಅಕ್ಕ ಮತ್ತೆ ಚೆನ್ನಾಗಿದೆ ಮೇಡಮ್, ಈ ಕಡೆ ಯಾವ ತಂದೆಗಾದ್ರೂ ತನ್ನ ಮಗ ಮಾಡೋ ಕೆಲಸ ಹೇಳಕ್ಕಾಗುತ್ತಾ ಮೇಡಮ್? ಹತ್ರ ಬನ್ನಿ. ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬೆಳೆದಿದ್ರಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮಲ್ಲೂ ಅವ್ರಿಗೆ ತುಂಬಾ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿದ್ದು. ಇಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾ ಇದ್ರು. ಎಲ್ಲ ಜವಾಬ್ದಾರಿ ತಾನೇ ತಗೊಂಡು ತುಂಬ ಕಷ್ಟಪಟ್ಟಿದ್ದಾನೆ. ಅದನ್ನು ನಾವು ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗಬೇಕಾದ್ರೆ. ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಟೆಕ್ನಿಕಲ್ಸೇ ಆಗಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಮ ಮಗ ಸಿನಿಮಾ ತೆಗಿಯುವಾಗ ಕಣ್ಣಲ್ಲಿ ನೋಡಿಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡೋದು, ಈ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ. ಆದರೆ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ತೀವಿ. ಶರತ್ ಅವರೇ ಬನ್ನಿ, ಅಪ್ಪನೇ ಅವ್ರು ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಬನ್ನಿ, ಒಂದು ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ವಿಷನ್ಸ್ ಇದೆ, ಚೆನ್ನಾಗಿ ಬಂದಿದೆ ಸಿನಿಮಾ. ಮೊನ್ನೆ ತಾನೇ ನೋಡಿದ್ವಿ ಶೋ, ಎಲ್ಲ ತುಂಬ ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ ಅವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರಿಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಆಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟರ್ ಸೆಟಪ್ಪು ಮತ್ತು ಇದೆಲ್ಲನೂ ಮಾಡ್ತಾ ಇದ್ದೀವಿ. ಜೂನ್ 19th ಸಿನಿಮಾ ಬರ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೌದು, ಅನ್ನೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಅಲ್ಲೇ ಕೆಲಸ ಆಗಿದೆ. ಏನು ಬೇಕೋ ಸಿನಿಮಾಗೆ, ಏನು ಬೇಕೋ ಪ್ರತಿಯೊಂದು ಫ್ರೇಮು ಅದಕ್ಕೆ ಏನು ಬೇಕೋ ಅದು ತೊಗೊಂಡಿದೆ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅದು ತೊಗೊಂಡಿದೆ. ದೊಡ್ಡ ಮನುಷ್ಯ ಅದು ತೊಗೊಂಡಿದೆ. ಪ್ರತಿಯೊಂದು ಇದಕ್ಕೂ ನಮ್ಮ ಟೀಮ್ ಅವರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸರ್ ಒಂದು 80 to 100 ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಸರ್.
ಥ್ರೂಔಟ್ ಕರ್ನಾಟಕ, ಸಿಟಿಲೂ ಹೊರಗಡೆ ಎಲ್ಲ ಕಡೆ ಸರ್. ಮಂಡ್ಯದಲ್ಲಿ ಜಾಸ್ತಿ ಮಾಡಿದ್ರು. ಅದೇ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕೋ ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಟ್ರೈಲರ್ಗಳು ಡೈಲಾಗ್ ಇದೆ. ಹಾಂ ಸರ್. ಯಾ ಅಂತ ಹೇಳಿ. ಅದೇ ಅದೇ ಮಂಡ್ಯದಲ್ಲಿ ಎರಡು ಅಲ್ಲ, ಇನ್ನು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡಿದ್ದೀವಿ. ಹಾಂ ಸರ್. ಗೆಲ್ಲಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಎಮೋಷನಿಂದ ಹಿಡಿದು ಟೆಕ್ನಿಕಲಿ ಸಸ್ಪೆನ್ಸ್ ಆಗಲಿ, ಮುಂದೆ ಏನಾಗುತ್ತೆ, ಆಡಿಯನ್ಸ್ ಯಾಕೆ ನೋಡಬೇಕು, ಪ್ರತಿಯೊಂದು ವಿಚಾರನೂ ಇದೆ. ಸ್ಕ್ರೀನ್ ಪ್ಲೇ ನೀಟಾಗಿ ಪ್ಲೇ ಮಾಡ್ಕೊಂಡು ಹೋಗಿದೆ ಸರ್. ಇದೆ, ಡೈರೆಕ್ಟು ಇದೆ, ಇನ್ ಬಿಟ್ವೀನ್ ಇದಿದೆ. ಹಾಂ, ಒಂದಷ್ಟು ವಿಚಾರಗಳಿದೆ ಸರ್. ಹಾಂ ಸರ್, ಮಾಡಿ ಒಂದು 7-8 ಸಿನಿಮಾ ಮಾಡಿ ಸರ್. ಹಾಂ, ಧನ್ಯವಾದಗಳು. ಒಂದು ಸೆಕೆಂಡ್, ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್ ಯು ಸರ್. ಸೊ ಟ್ರೈಲರ್ ಕೂಡ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗಿದೆ. ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನು ಟೋಟಲ್ ನಮ್ದು 5 ಸಾಂಗ್ ಇದ್ದಿದ್ದು, ಅದ್ರಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಇನ್ನೂ 3 ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅದು ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ, ನೋಡ್ಬೇಕು ಯಾವಾಗ ಅಂತ. ಬಟ್ 19 ರಿಲೀಸ್ ಇರೋದ್ರಿಂದ ಆಮೇಲೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ಬೇಕಂತಂದರೆ ಎಲ್ಲರೂ ಸಿನಿಮಾ ಬನ್ನಿ, ಥಿಯೇಟರ್ ಸಿನಿಮಾ ನೋಡಿ. ಎಲ್ರಿಗೂ ಒಂದು ಹೊಸ ತಂಡ, ಒಂದು ಎನರ್ಜೆಟಿಕ್ ಆಗಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ, ಸಲಹೆ ಎಲ್ಲ ಇದೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮನು ರಾಮೇಗೌಡ ಅವರೇ ಏನು ಹೇಳ್ತೀರಿ? ಸೇಮ್ ಟು ಯು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇಲ್ಲ, ನಿಮ್ಮೊಂಚೂರು ಹೊಸದಾಗಿ ಹೇಳಿ. ಆ್ಯಕ್ಚುಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಶರತ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಶರತ್ತು ನಾನು ಸುಮಾರು ಒಂದು 12-13 ವರ್ಷದಿಂದ ಸ್ನೇಹಿತರು. 2008-9 ನಾವು ಕಲಾಕ್ಷೇತ್ರದಲ್ಲಿ ಒಟ್ಟಿಗೆ ನಾಟಕಗಳು ಮಾಡ್ತಿದ್ದೆ. ಸೊ ಇಬ್ಬರಿಗೂ ಒಳ್ಳೆ ಡೆಡಿಕೇಶನ್ ಇತ್ತು. ಬಟ್ ಅವನು ಅಟಾಚರ ಬಿಟ್ಟಿಲ್ಲ, ನಾನು ಸ್ವಲ್ಪ ಬಿಟ್ಟು ಬಿಸ್ನೆಸ್ ಕಡೆ ಬಂದುಬಿಟ್ಟೆ. ಸೊ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡೋಣ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಎಲಿಮೆಂಟ್ ಇದೆ, ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮಗೆಲ್ಲರಿಗೂ ಕನೆಕ್ಟ್ ಆಗ್ತಿದೆ ಫರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫರ್ ಶ್ಯೂರ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಬಿಕಾಸ್ ಅಷ್ಟೇ ಹೋಪ್ಫುಲ್ ಆಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ನಮ್ಮ ಪಾತ್ರದ ಬಗ್ಗೆ ಏನಾಗಿದೆ? ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟ್ ಆಗಿ ಡೀಸೆಂಟ್ ಆಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ. ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವ್ಳ ಲೈಫಲ್ಲಿ ಬರೋವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋವಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡಿದಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನಂಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನಿಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ಒಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದ್ದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ಲ ಸರ್, ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದ್ರೂ ಆಗುತ್ತೆ, ವರ್ಷ ಆದ್ರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ತನಕ ತೊಗೊಂಡ್ಬರ್ಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ
ವೆರಿ ಬಿಗಿನಿಂಗ್ ಇಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊಂತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನು ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲೇ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಥಿಯೇಟರ್ ಸೆಟಪ್ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡಿ ಪರ್ಟಿಕ್ಯುಲರ್ ಆಟೋ ಡ್ರೈವರ್ಸ್ಗೆ ಫ್ರೀಯಾಗಿ ಸಿನಿಮಾ ತೋರಿಸಿ ಅವರಲ್ಲಿ ಪಿಕ್ ಮಾಡಿ ಒಂದು ಲಕ್ಕಿ ಡಿಪ್ ಮಾಡಿ ಅವ್ರಿಗೆ ಆಟೋ ಕೊಡುವಂಥ ಪ್ರಯತ್ನ. ರಿಲೀಸ್ ಆದಮೇಲೆ ಸರ್, ರಿಲೀಸ್ ಆದಮೇಲೆ. ಬಿಫೋರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಬಟ್ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸು, ಆಮೇಲೆ ಓಡಾಟಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಸ್ವಲ್ಪ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಹೌದು ಸರ್, ಹೌದು, ಅದಕ್ಕೆ 100% ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನಾನೇನು ಓಡಾಡ್ತಾ ಇದ್ದೀನಲ್ವಾ, ಆ ಓಡಾಡುವಂಥ ಪ್ರಕ್ರಿಯೆಯಲ್ಲಿ ಫಸ್ಟು ನಾವು ಅವ್ರನ್ನೇ ರೀಚ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ 19ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನಿಮ್ಮ ಒಂದು ಬೇಸ್ ಮೇಲೆ ಸಿನಿಮಾ ಮಾಡಿರೋ ಅಂತ ಹೇಳಿ ಅವ್ರಿಗೆ ತಿಳಿಸಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಸಾಂಗ್ ತೋರಿಸ್ತಾ ಇದ್ದೀವಿ, ವಿಡಿಯೋ ತೋರಿಸ್ತಾ ಇದ್ದೀವಿ, ಸಾಂಗ್ಸು ಮತ್ತು ಟ್ರೈಲರು ಟೀಸರ್ ಎಲ್ಲ ತೋರಿಸ್ತಾ ಇದೀವಲ್ಲ ಅವ್ರಿಗೆ. ಅವರೆಲ್ಲ ಖುಷಿ ವ್ಯಕ್ತಪಡಿಸಿ ನಮಗೆ 100% 19ನೇ ತಾರೀಕು ನಾವು ನಿಮ್ಮ ಸಿನಿಮಾ ನೋಡ್ತೀವಿ ಅಂತ ಕನ್ಫರ್ಮೇಷನ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ.